ಈಗಾಗಲೇ ನಮಗೆ ಯಾವುದೇ ರೀತಿಯ ಸರ್ಕಾರದಿಂದ ಮಾಹಿತಿಗಳು ಬಂದಿಲ್ಲ. ಪ್ರಾಯಶಃ ಸರ್ಕಾರದ ಚಿಂತನೆ ಇರ್ಬೋದು, ಕೆಲವು ಟೆಕ್ನಿಕಲ್ ಸಮಸ್ಯೆ ಇರುವಂಥದ್ದು ಅಧಿಕಾರಿಗಳ ಹತ್ರ ಮಾಹಿತಿ ಕೇಳುವಂಥದ್ದು ಇರ್ಬೋದು. ಇಲ್ಲಿ ಮರಣ ಆದ ನಂತರ ಅವರಿಗೆ ಅವರ ಅಕೌಂಟಿಗೆ ಪುನರಪಿ ಹಣ ಹೋಗುವಂಥದ್ದು ಇಂಥದ್ದೆಲ್ಲ ಕೆಲವು ಅಂಕಿಅಂಶಗಳನ್ನು ಅಧಿಕಾರಿಗಳ ಹತ್ರ ಸರ್ಕಾರ ಕೇಳಿರ್ಬೋದು. ಮತ್ತು ಯಾವುದೇ ಕಾರಣಕ್ಕೂ ಈ ಯೋಜನೆಗಳನ್ನು ಸ್ಟಾಪ್ ಮಾಡುವಂಥದ್ದು ಅಥವಾ ಬದಲಾವಣೆ ಮಾಡುವಂಥದ್ದು ಅಥವಾ ಪರಿಷ್ಕರಣೆ ಮಾಡುವಂಥದ್ದು ಕೆಲಸಕ್ಕೆ ಸರ್ಕಾರ ಮುಂದೆ ಬರಲಿಲ್ಲ. ಕೆಲವೆಲ್ಲ ಸುದ್ದಿಗಳು ಆಗ್ತದೆ, ಹೂವಪೂವ ಸುದ್ದಿಗಳು. ಅದು ಬಿಟ್ಟರೆ ನಾನೊಬ್ಬ ತಾಲೂಕಿನ ಗ್ಯಾರಂಟಿ ಅನುಷ್ಠಾನ ತಾಲೂಕು ಅಧ್ಯಕ್ಷನಾಗಿ ನಮಗೆ ಯಾವುದೇ ರೀತಿಯ ಅಧಿಕೃತ ಮಾಹಿತಿ ಸರ್ಕಾರದಿಂದ ಇಷ್ಟವರೆಗೆ ಬರಲಿಲ್ಲ. ಬಟ್ ಪರಿಷ್ಕರಣೆ ಅಂದರೆ ಈ ಮರಣ ಹೊಂದಿದವರ ಅವರ ಅಕೌಂಟ್ಗೆ ಹಣ ಹೋಗುವಂಥ ಇಂಥ ಕೆಲವು ಸಂಶುದ್ಧ ವರದಿಯನ್ನು ಸರ್ಕಾರ ಕೇಳಿರ್ಬೋದು. ಅಷ್ಟು ಬಿಟ್ಟರೆ ಬೇರೆ ಯಾವುದೇ ಮಾಹಿತಿ ನಮಗೆ ಇಲ್ಲ. ಈ ಯೋಜನೆಗಳು ಯಾರಿಗೆ ಮುಟ್ಟಬೇಕು ಅಂಥವರಿಗೆ ಮುಟ್ಟಬೇಕು, ಯಾರು ಅರ್ಹ ಫಲಾನುಭವಿಗಳು ಅವರಿಗೆ ಹೋಗಬೇಕು ಇಂಥ ಯೋಜನೆ. ಬಿಟ್ಟರೆ ಇದು ಪೋಲ್ ಆಗಬಾರ್ದು ಎಂಬ ದೃಷ್ಟಿ ಸರ್ಕಾರದ ಮೇಲೆ ಇರ್ಬೋದು. ಈ 5 ಯೋಜನೆಗಳು ಯಾರಿಗೆ ಅಗತ್ಯತೆ ಇದೆ, ಯಾರಿಗೆ ಬೇಕು ಅಂಥವರನ್ನು ಕೆಲವು ನಿಮ್ಮ ಮಾಧ್ಯಮಗಳಲ್ಲಿ ನಾವು ಕೇಳುವುದು ಎಲ್ಲ ಕೇಳ್ತಾ ಇದ್ದೇವೆ. ಸಿಕ್ಕಾಪಟ್ಟೆ ಕೊಟ್ಟಿದ್ದಾರೆ, ಯಾರಿಗೆ ಸಿಗಬೇಕು ಅವರಿಗೆ ಸಿಗ್ತಾ ಇಲ್ಲ, ಯಾರಿಗೆ ಸಿಗಬಾರ್ದು ಅವರಿಗೆ ಅಂಥವರಿಗೆ ಸಿಗ್ತಾ ಇದೆ ಅಂತ ಸಣ್ಣ ಪುಟ್ಟ ಕೆಲವು ತಪ್ಪುಗಳು ಆಗಿದ್ದರೆ ಖಂಡಿತ ಅದನ್ನು ಸರ್ಕಾರ ಸರಿಪಡಿಸಿದೆ. ಈಗ ನಮ್ಮ ಮುಖ್ಯಮಂತ್ರಿಗಳು ಭಾಳಷ್ಟು ಆ್ಯಕ್ಟಿವ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಹಾಗಾಗಿ ಇಂಥ ಸಣ್ಣ ಪುಟ್ಟ ಯಾವ್ದು ಸಮಸ್ಯೆ ಇದೆ ಅದನ್ನು ಸರಿಪಡಿಸುವ ಕೆಲಸ ಅವ್ರು ಮಾಡ್ತಾರೆ. ಮತ್ತು ಯಾವುದೇ ಗೊಂದಲ ಬೇಡ, ಜನರಿಗೆ ಈ 5 ಯೋಜನೆಗಳನ್ನು ಯಥಾವತ್ತವಾಗಿ ಇದು ಮುಂದೆ ಜಾರಿ ಆಗ್ತದೆ ಎಂಬುದು ನನ್ನ ವಿಶ್ವಾಸ ಇದೆ ನಮಗೆ.